ನಾನು ಎದ್ದು ಹೋಗ್ತೀನಿ ಬೇಕಾದ್ರೆ ಪ್ರೇಮಿಂದ ಪ್ಲೀಸ್. ಗೆದ್ದವ್ರ ಲಾಸ್ಟಿಗೆ ಎಲ್ಲ ಸಿಗುತ್ತೆ ಗೈಸ್. ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಗಿಫ್ಟ್ ಕೊಡ್ತೀನಿ. ಅದಕ್ಕೆ ಎಲ್ಲರಿಗಿಂತ ಜಾಸ್ತಿ ತಿಂತಾ ಇದ್ದೀನಿ ಮದು. ನನ್ನ ಕೈಗೂ ಆಯ್ತಾ ಇಲ್ಲ ಅದು ಮೋಟಿವೇಶನ್ ಕೇಳಿದ ಮೂರನೇ ಬಾರಿ ಸೀಟ್ ಗೊತ್ತೈತೆ ಗೈಸ್. ಪೂರ್ಣಿಮಾ ಅವರ ಫಸ್ಟ್ ಸೆಮ್ CGPA ಎಷ್ಟು? ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್. ಎಸ್ ಗಾಯ್ಸ್, ಇವತ್ತು ನೀವು ಟೈಟಲ್ ಮತ್ತೆ ಥಂಬ್ನೇಲ್ ನೋಡಿರ್ತೀರ. ಪಿಜ್ಜಾ ಚಾಲೆಂಜ್ ಮಾಡೋಣ ಅಂತ ಹೊರಟಿದ್ದೀವಿ. ನಮ್ಮ ಜೊತೆಗೆ ಪಾರ್ಟಿಸಿಪೆಂಟ್ಸ್ ಆಗಿ ಇರೋರು ನಮ್ಮ ಮೋಸ್ಟ್ ಬ್ಯೂಟಿಫುಲ್ ಸ್ವಲ್ಪ ಡಿಫ್ರೆನ್ಷಿಯೇಟ್ ನಿತಿನ್ ಸೀರಿಯಸ್ ಆಗಿ ಸಾರಿ ಹ್ಯಾಂಡ್ಸಮ್ IT ಟೆಕ್ಕಿ ಆಗಿರುವ ನಂದಿ ಅಂಡ್ ಗಾರ್ಜಿಯಸ್ ಪೂರ್ಣಿಮಾ ಅಲಿಯಾಸ್ ಪೂರ್ಣಗೌಡ ಅಂಡ್ ಎವರ್ಗ್ರೀನ್ ಬ್ಯೂಟಿ ಅವರ್ ಹೌಸ್ ಗೌರಮ್ಮ. ಎಸ್ ಗೈಸ್, ಇವತ್ತು ನಮ್ಮ ಅಮ್ಮನ್ನು ಕೂಡ ಚಾಲೆಂಜ್ಗೆ ಇಂಟರ್ಫಿಯರ್ ಮಾಡ್ಕೊಂಡಿದ್ದೀವಿ. ರೂಲ್ಸ್ ಏನು ಅಂತಂದರೆ ಗೈಸ್, ಮೇಯ್ನು 6-in-1 ಪಿಜ್ಜಾ ಬರುತ್ತಲ್ಲ ಅದ್ರಲ್ಲಿ ಮಾಡೋಣ ಅಂತ ಅಂದ್ಕೊಂಡ. ಬಟ್ ಅದು ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಇಂಡಿವಿಜುವಲ್ ಪಿಜ್ಜಾಸ್ ತರಿಸಿದ್ದೀವಿ. ಒಬ್ಬೊಬ್ಬರಿಗೆ 4 ಪಿಜ್ಜಾ ಕೊಟ್ಟಿದ್ದೀವಿ. ಟೈಮ್ ಲಿಮಿಟ್ ಇರಲ್ಲ, ಅನ್ಲಿಮಿಟೆಡ್ ಟೈಮು. ಎಲ್ಲರಿಗೂ ಒಂದೊಂದು ಫ್ಲೇವರ್ ಒಂದೊಂದು ಬಂದಿದೆ. ರೆಡಿನಾ? ನಮ್ಮ ಅಮ್ಮ ಫುಲ್ ಹೈ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಗೈಸ್. ಎಲ್ಲರಿಗೂ ಜಾಸ್ತಿ ತಿಂತೀನಿ. ಸ್ಟಾಪ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ನೀನ್ ತಿಂತೀಯಾ ಗೈಸ್? ನಾವು ಅಮ್ಮಂಗೆ ಏನು ಡೌ ಮಾಡಿದ್ದೀವಿ ಅಂತಂದ್ರೆ, ಪಿಜ್ಜಾ ತಿನ್ನಲ್ಲ ನಮ್ಮ ಅಮ್ಮ ಜಾಸ್ತಿ. ಅದಕ್ಕೆ ಇದ್ರೊಳಗಡೆ ಮಟನ್ ಪಿಜ್ಜಾ ಇದೆ, ಚಿಕನ್ ಪಿಜ್ಜಾ ಇದೆ. ಹಂಗಾರ್ ನಾ ತಿಂತೀನಿ ಅಂತ ಬಂದು ಕೂತಿದ್ದಾರೆ. ಸೊ ಲೆಟ್ಸ್ ಸ್ಟಾರ್ಟ್. ನೋಡೋಣ ಗೈಸ್, ನಮ್ಮ 4 ಜನದಲ್ಲಿ ಯಾರು ಹೈಯೆಸ್ಟ್ ಪಿಜ್ಜಾ ತಿಂತಾರೆ. ರೆಡಿ? 1 2 3 ಸ್ಟಾರ್ಟ್. ಇದನ್ನ ಹಾಕೊಳ್ಳಲ್ವಾ? ಹಾಕೊಂಡ್ರೆ ಹಾಕೋಬಹುದು. ಆ್ಯಂಡ್ ಮೇನ್ ಥಿಂಗ್ ಇನ್ನೊಂದು ಏನು ಅಂತಂದರೆ ಗಾಯ್ಸ್, ಪಿಜ್ಜಾದಲ್ಲಿ ಲಾಸ್ಟ್ ಬರುತ್ತಲ್ಲ ಈ ಬ್ರೆಡ್, ಅದೊಂದೇ ಎಕ್ಸಂಪ್ಷನ್ಸು. ಇನ್ನು ಮುಂದೆ ಇರೋದೆಲ್ಲ ತಿನ್ಕೋಬೇಕು. ಯಾರು ಫಸ್ಟ್ ತಿಂತಾರೆ ಅಂತ ತಾನೇ? ಯಾರು ಜಾಸ್ತಿ ಹೆವಿಯಸ್ಟ್ ತಿಂತಾರೆ ಅಂತ ನೋಡೋಣ. ಏನ್ ಇಷ್ಟು ಫಸ್ಟ್ ತಿಂತಾರೆ? ಅದು ಇವತ್ತೆಲ್ಲ ತಿನ್ನಲ್ಲ ಅಂತಂದ್ರೆ ಅಮ್ಮ ಇನ್ನು ಬುರಿತವನೇ ಗೈಸ್. ನಂದಿ ಫಸ್ಟ್ ಅವನೇ ಸ್ವಲ್ಪ ಎಲ್ಲ ಹೊರಗಡೆ ಎಲ್ಲ ಹೋಗಿ ತಿಂದು ಅಭ್ಯಾಸ ಗೈಸ್. ನಾನೇನು ಅಷ್ಟೊಂದು ಇಷ್ಟಪಟ್ಟೆಲ್ಲ ಪಿಜ್ಜಾ ಎಲ್ಲ ತಿನ್ನಲ್ಲ. ಒಂದು ಸ್ವಲ್ಪ KFC ತಿಂತೀನಿ. ಬಟ್ ಇವತ್ತು ಟ್ರೈ ಮಾಡ್ತಾ ಇದ್ವಿ, ಪಿಜ್ಜಾ ಚಾಲೆಂಜ್ ಮಾಡ್ತಾ ಇದೀವಲ್ಲ ಅಂತ. ಸ್ವಲ್ಪ KFC ತಿಂತಾರೆ ಅಷ್ಟೇ ಅವರು. ಸ್ವಲ್ಪ ಹೆಂಗೈತಮ್ಮ? ಚೆನ್ನಾಯ್ತಾ? ಹಾಂ, ಬೇಗ ತಿನ್ಕೋಬೇಕು. 4 ತಿಂದರೆ ನಿಮ್ಗೊಂದು ಬೆಸ್ಟ್ ಪ್ರೈಸ್ ಕೊಡ್ತೀನಿ. ಯಾವತ್ತೂ ಕೊಡ್ತಿರುವಂಥ ಪ್ರೈಸ್ ನಿಮಗೆ. ಅದು ತಿನ್ಕೋಬೇಕು ನಿಜವಾಗ್ಲು. ಇವ ಯಾರೇ? ನಾನು ಮಾತಾಡೋದು ಆರಾಮಾಗಿ ಕೂಲಾಗಿ. ಇವೇ ಬರಲ್ಲ, ಫೋನ್ ಬರುತ್ತೆ ಅಷ್ಟೇ. ಸಾಲ್ ಮಾತು ಇಬ್ಬರು ಇಲ್ಲ ಜಗಳ ಬೀಳ್ತಾರೆ ಕೈಸಿ. ಈಗ ನೋಡ್ತಾ ಇದ್ದೆ, ಎಲ್ಲೂ ಔಸಂಗಿಲ್ಲ, ಚಡಿ ಪಟ್ಟಿದೆಲ್ಲ ಹಾಕೊಳಂಗಿಲ್ಲ, ಹೇಳಿದೀನಿ. ಸೀರೆಲ್ ಎಲ್ಲ ಔಸ್ಕೊಳಂಗಿಲ್ಲ. ಆಮೇಲೆ ಅಮ್ಮ ಆ ಥರ ಕಳ್ಳಿ ಥರ ಎಲ್ಲ ಆಡಂಗಿಲ್ಲ, ಆಯ್ತಾ? ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಪಿಜ್ಜಾ ಖಾಲಿಯಾಗುವ ಟೈಮ್ ಬಂದಿದೆ. ನಾನೇ ಸ್ಲೋ ಇಟ್ಟರು ಅವಳು ಚಾಲೆಂಜ್ಗೋಸ್ಕರ ತಿಂತಲ್ಲ ಗೈಸ್. ಅವಳು ಟೇಸ್ಟ್ನ ಆಸ್ವಾದಿಸ್ಕೊಂಡು ತಿಂತಿದ್ದೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಫೀಲ್ ಮಾಡ್ತಾ ಇದ್ದಾಳೆ ಫ್ಲೇವರ್ನ. ಓ ಗೈಸ್, ಅಮ್ಮ ನಿಜಾನ ತಿನ್ನು, ಒಟ್ಟಲ್ಲಿ ತಿನ್ನು ಅಷ್ಟೇ. ಟೆನ್ಷನ್ ತಗೊಂಡಲ್ಲ ಏನು ತಿನ್ಬೇಡ. ಅಮ್ಮ ಇವತ್ತು ಗೈಸ್ ಕೋಕ್ನ ಎಣ್ಣೆ ಅಂತ ಅಂದ್ಕೊಬಿಟ್ಟವ್ರೆ. ತೂ ಯಪ್ಪ ಉಳೆಯಲ್ಲ ಇರ್ತಾರೆ. 90s ಸ್ಪೀಡ್ 80s ಸ್ಪೀಡ್. ಒಂದಕ್ಕೆ ಕಷ್ಟ ಆಗಿದೆ. ನಂಗೂ ಎಣ್ಣೆ ಅಲ್ಲ ಅಂತ ಗೊತ್ತು, ನಾವು ಕುಡಿಯಲ್ಲ. ಯಾಕೆ ದೊಡ್ಡಮ್ಮ ಕುಡಿಯಲ್ಲ? ಕೇಟ ಬಿಟ್ರೆ ಅಕ್ಕ ಆಗಲೇ ತೀರ್ತಾವಳೆ. ನೀರಿಗೆ ಬಂದ್ಲು ಫುಡ್ಡಿಂದ. ಪೂರ್ಣಿಮಾ, ದಿಸ್ ಇಸ್ ನಾಟ್ What? This is not valid. ಎಲ್ಲ What about this? ಎರಡನೇ ಪಿಜ್ಜಾಗೆ ಈಗ ನಂದೀಶ್ ಅವರು ಬಂದಿದ್ದಾರೆ. ಗೈಸ್, ಇನ್ನೊಂದು ಏನು ಅಂತಂದ್ರೆ, ಇವನು
ಮಧ್ಯಾಹ್ನದಿಂದ ಒಂದ್ ಚೂರು ಏನೂ ತಿಂದಂಗ್ ಹೊಟ್ಟಸ್ಕೊಂಡವನೆ. ಮಲ್ಕೊಂಡಿದ್ದ ಅವನು. ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ ಮಲಿಕೊಂಡ್ರೆ ಬೇಗ ಡೈಜೆಸ್ಟ್ ಆಗುತ್ತೆ ತಿಂತಿರೋದು ಅಂದ್ಬಿಟ್ಟು ಮಲ್ಗವನೆ. ಅಮ್ಮ ಮೆಣಸಿನ್ಕಾಯಿ ತಗೊಂಗಿಲ್ಲ, ಅದ್ರ ಜೊತೆಗೆ ತಿನ್ಬೇಕು. ನಿಜ, ಮೆಣಸಿನ್ಕಾಯಿ ಇಲ್ಲ ಕಣಮ್ಮ, ಅದು ಮೆಣಸಿನ್ಕಾಯಿ ಇಲ್ಲ, ಅದು ಸುಮ್ಮನೆ ಐತೆ ಅಷ್ಟೇ, ಖಾರ ಹೊಡೆಯಲ್ಲ ಅದು. ಸೊ ಗೈಸ್, ನಂದು ಒಂದು ಆಲ್ಮೋಸ್ಟ್ ಕಂಪ್ಲೀಟೆಡ್. ಹೆಂಡಸಲ್ಲಿ ಫೋನ್ ಸೆಲೆಕ್ಟ್ ಮಾಡಪ್ಪ ಚಿನ್ನು. ಕಂಪ್ನಿಯವ್ರು ಈ ಟೈಮಲ್ಲೂ ಮಾಡ್ತಾರಲ್ಲ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಸೊ ಗೈಸ್, ನಂದು ಎರಡನೇ ನಂದು ಅಷ್ಟೇ, ಎರಡನೇ ಪಿಜ್ಜಾ. ಇಷ್ಟೊಂದು ಸ್ಪೀಡ್ ಆಗಿ ತಿಂತಾ ಇದೀವಿ ನಾವು. ಹೌದು. ಅಂದ್ರೆ ಅದೇ ಹೇಳ್ತೀನಿ, ನಿಧಾನ ತಿನ್ನಿ. ಎಮ್ಮಿ ಆಗಿದೆ. ಅಮ್ಮ ಮನ್ಸಲ್ಲೇ ನಗ್ತಾವ್ರೆ ಗೈಸ್, ಏನು ಎತ್ತ ಅಂತ ಗೊತ್ತಾಯ್ತಲ್ಲ. ನನಗೆ ನಾನು ಯಾವತ್ತೂ ತಿಂದಿಲ್ಲ ಅಲ್ವಾ, ಇದು ತಿಂತಾ ಇದ್ದೀನಿ, ಅದಕ್ಕೆ ನಗೋಗ್ತಾ ಇದ್ದೀನಿ. ಏನಿಲ್ಲ, ತಿನ್ನು ಆರಾಮಾಗಿ, ಆರೋಗ್ಯಕ್ಕೆ ಒಳ್ಳೇದು. ಇದು ತಿಂದಾದ್ಮೇಲೆ ಮನೆ ತುಂಬ ಪರ್ಫ್ಯೂಮು. ತಿನ್ಬಾರ್ದಲ್ಲ ಗೈಸ್, ಡೈವರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಏನೋ ಸ್ಪೆಷಲಿ ಫುಲ್ ಗಮ ಗಮ. ಗೈಸ್ ನೋಡಕ್ ಮಾತ್ರ ಹಿಂಗವ್ರೆ, ತಿಂದ್ರೆ ಹಣ್ಣು ದಂಡೆ ತಿಂತಾರೆ. ಸಣ್ಣಕ್ಕಿರೋರೆ ಗೈಸ್ ಲಿಟ್ರಲಿ ಜಾಸ್ತಿ ತಿನ್ನೋದು. ಹೌದು, ನಿಜ. ಬೇಗ ಡೈಜೆಸ್ಟ್ ಆಗ್ಬಿಡುತ್ತೆ. ಏನಮ್ಮ ಚಾಕ್ಲೇಟ್ ಅದು ಆರಾಮಾಗಿ ಯಾವನಿಗೆ ಏನೋ ಚಾಲೆಂಜ್ ಮಾಡ್ಕೊ, ನಾನು ಒಟ್ಟಿನಲ್ಲಿ ಆರಾಮಾಗಿ ತಿಂತೀನಿ ಅಂತ. ನಮ್ಮ ಪೂರ್ಣಿಮಾ ಎಕ್ಸ್ಕ್ಲೂಸಿವ್. ಪೂರ್ಣಿಮಾ ಅವರ ಫಸ್ಟ್ ಸೆಮ್ CGPA ಎಷ್ಟು? ಚೆನ್ನಾಗಿ ಓದ್ತಾಳೆ ಗೈಸ್. ನಾನು ಹೇಳ್ಕೊಟ್ಟು ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ಗೈಡ್ ಮಾಡಿ ಹೇಳ್ಕೊಟ್ಟು, ಇವ್ನಿಗೆ ಹೇಳ್ಕೊಟ್ಟೆ. ಚೆನ್ನಾಗಿದೆ. ಆಯ್ತಾ, ಇನ್ನೊಂದು ತರಿಸ್ಲಾ? ಹೇಳು ಇರಲಿ. ನಿಜ, ನಂಗೆ ಎರಡರ ಮೇಲೆ ತಿನ್ನೋಕ್ಕಾಗಲ್ಲ ಅನ್ಸ್ತಿದ್ದೆ. ಎರಡನೇದಾ ಇದು? ಎರಡನೇದಲ್ಲಿ ಎರಡು. ಕೆಳಗಡೆ ಪಿಜ್ಜಾ ಆದ್ರೆ ನಾನು ತಿಂದ್ಬಿಟ್ಟು ಇನ್ನು ಇಷ್ಟವಳೆ ಅಂತ ಅನ್ಕೊಂಡ್ಬಿಟ್ಟೆ. ಇದು ನಾನು ಇನ್ನು ಕೆಳಗಡೆ 2 ಪಿಜ್ಜಾ ಇದೆ. 2 ಪೀಸ್ ಇದೆ. ಮೋಸ ಮಾಡಂಗಿಲ್ಲ ಗೈಸ್, ಎಲ್ಲ ಕಂಪ್ಲೀಟ್ಲಿ ರೆಕಾರ್ಡ್ ಆಗ್ತಿದೆ. 2 ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ. ಅಷ್ಟೇ, ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹಾಂ, ಎರಡು ತಿನ್ಬೇಕಾದ್ರೆ ಬರೋಬ್ರೆ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಯಾಕಮ್ಮ ಜನಗಳೆಲ್ಲ ನೋಡಿ ಮಧುಗೌಡವ್ರಮ್ಮ, ಮದನ್ ಅವರಮ್ಮ ಈ ಮಟ್ಟಕ್ಕೆ ಪಿಜ್ಜಾ ತಿಂದ್ರಲ್ಲ ಈ ವಯಸ್ಸಲ್ಲೂ ಅಂತ ಅನ್ಕೋತಾರೆ. ನಿಜವಾಗ್ಲೂ ಸ್ಟ್ಯಾಮಿನಾ ಸಖತ್ತಾಗಿದೆ ಗೈಸ್. ಸ್ಟ್ರೆಂತು ಚಿಕ್ಕ ವಯಸ್ಸಲ್ಲೆಲ್ಲ ಬೆಣ್ಣೆ ತುಪ್ಪ ತಿಂದೆ ಬೆಳೆದಿರೋದು ಗೈಸ್. ನಮ್ಮ ಅಮ್ಮ ಎರಡನೇದು, ವಾವ್, ಎರಡನೇ ಖಾಲಿ ಆಗ್ತಿ ತಾಲೆ. ನಮ್ಮಿಬ್ಬರೇ ಸ್ಟೋಯಿಟರು. ಆಯ್ತಾ, ನಿಜ ಸ್ವಲ್ಪ ಏನೋ ಒಂಥರ ಆಯ್ತಾಯ್ತು. ಜಾಸ್ತಿ ಅದು ಹೊಟ್ಟೆ ಕಟ್ಕೊಬಿಡುತ್ತೆ ಗುರು ತಿಂದ್ರೆ. ಇದು ಮೈದಾ ಬೇರೆ. ನಿಮ್ಗೆ ಯಾವಾಗ ಮದ್ವೆ? ಯಾರ್ದು? ನಿಮ್ದು? ನಮ್ಮದೇನೋ ಅಮ್ಮನ್ ಕೇಳ್ಬೇಕು. ಅಮ್ಮನ್ ಮತ್ತೆ ಯಾವತ್ತು ಮೀರಿದ್ದೀನಿ ನಾನು ಚಿಕ್ಕ ವಯಸ್ಸಿಂದ. ತಾಯಿ ಅದೇನಂತಾರಲ್ಲ, ತಾಯಿ ತಾಯಿ ರಾಲಿ ಆಡೋ ಎತ್ತ ತಾಯಿಗೆ ಒರುವಳು ಭೂಮಿ ಭಾರ. ಸ್ಪೋರ್ಟ್ಸ್ಮನ್ಶಿಪ್ನ ಬಿಡಬಾರ್ದು. ಗೆಲ್ಲಕ್ಕಾಗಿಲ್ಲ ಅಂತಂದ್ರೆ ಗೆಲ್ಲಬೇಕು ಅನ್ನೋದೊಂದು ಥಾಟ್ ಇರಬೇಕು, ಮೈಂಡ್ ಸೆಟ್ ಇರಬೇಕು. ಎಸ್, ಮೋಟಿವೇಶನ್ ಕೇಳಿದ ತಕ್ಷಣ 3ನೇ ಭಾಗ ಸೀಟ್ ಬರ್ತೈತೆ ಗೈಸ್. ಗುರು ನಾವು ಅಕಸ್ಮಾತ್ 3 ಜನ ಮಾಡಿದ್ರೆ ನಿಜ ಚೆನ್ನಾಗಿರ್ತಿರ್ಲಿಲ್ಲ ವಿಡಿಯೋ. ಲಿಟ್ರಲಿ ಪ್ರಾಮಿಸ್ ಸ್ವೇರ್ ಆನ್ ಗಾಡ್, ನಾವು ಯಾರು ಏನೋ ಬೇಕು ಅಂತ ನಾವು ಅಮ್ಮನ್ನ ಹೈಲೈಟ್ ಮಾಡಿ ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋದೆಲ್ಲ ಏನೂ ಇಲ್ಲ. ನಾವು ತಿಂತಾ ಇದ್ದೀವಿ, ಬಟ್ ನಮ್ಮ ಅಮ್ಮ ಯಾಕೋ ಒಂದು ಸ್ವಲ್ಪ ಸ್ಪೀಡಾಗಿ ತಿಂತಾರೆ. ಯಾವತ್ತೂ ತಿಂದಿರೋ ಈ ಮಟ್ಟಕ್ಕೆ ತಿಂತಾವ್ರಲ್ಲ. ಗೆಲ್ಬೇಕು ಅಂತ ಸ್ಪೋರ್ಟ್ಸ್ಮನ್ಶಿಪ್, ರಿಯಲ್ ಸ್ಪೋರ್ಟ್ಸ್ಮನ್ಶಿಪ್ ನಿಮ್ಮ ಅಮ್ಮಂಗಿರೋದು. ಅದೇನಮ್ಮ, ನನ್ನ ಕೈಲೂ ಆಯ್ತಾ ಇಲ್ಲ, ಆದ್ರೂ ತಿಂತಾ ಇದ್ದೀನಿ. ನಿಜ ಬರ್ತೈತೆ ಆಚೆ. ನಂದು ಆಲ್ಮೋಸ್ಟ್ 3ನೇದು ಕಂಪ್ಲೀಟ್ ಆಗ್ತಿದೆ. ನಂದು ಎರಡನೇದು ಅಯ್ಯೋ ಇನ್ನೂ 2 ಆಯ್ತಾ? ನಿಜ. ಸೊ ಐ ಆಮ್ ಇನ್ 3 ನೌ. 3ನೇದು ಎಳ್ದಿದ್ದಾರೆ ಈಗ ನಮ್ಮ ನಂದಿ. ನಾನಪ್ಪ ಈ ಮಟ್ಟಕ್ಕೆಲ್ಲ ತಿಂತಾ ಇದೆ ಅಂತಂದ್ರೆ ವಿಡಿಯೋದಲ್ಲಿ ಯಾರು ಇಂಪ್ರೆಸ್ ಮಾಡೋದು ಹೊಟ್ಟಿದ್ಯಾ. ಸರಿ ಗೈಸ್,
ನಮ್ಮ ಹುಡುಗ ಚೆನ್ನಾಗಿ ತಿಂತಾನೆ, ಚೆನ್ನಾಗಿ ದುಡಿತಾನೆ, ಚೆನ್ನಾಗಿ ಕೆಲಸ ಮಾಡ್ತಾನೆ. ಸೊ ಯಾರಾದರೂ ಸ್ಪೋರ್ಟ್ಸ್ಮನ್ಶಿಪ್ ಅಷ್ಟೇ, ನಾನು ಗೆಲ್ಲಬೇಕು ಅಂತ. ಗೆದ್ದವ್ರಿಗೆ ಲಾಸ್ಟಿಗೆ ಎಲ್ಲ ಸಿಗುತ್ತೆ guys. ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಗಿಫ್ಟ್ ಕೊಡ್ತೀನಿ. ಏನು? ನೋಡಿದೆ ಕಾದು ನೋಡಿ. ಅವನೇನು ಆನಿಯನ್ ಕಾದು ಈಗ ಯಾವ್ದು ತಿಂದ್ರೆ ಬೆಸ್ಟು? ಚೆನ್ನಾಗಿರೋದು ಹೇಳಿ ತಿನ್ಬೋದು. ಚೆನ್ನಾಗಿದೆ. ನಾನು ಚೆನ್ನಾಗಿರೋದ ಕಾರ್ ತಿಂದ್ಬಿಟ್ಟೆ ಫಸ್ಟೇ. ಇವಾಗ ನನಗಿದ್ರೆ ಯಾವ್ದು ಇಷ್ಟ ಇಲ್ಲ, ನನಗೆ ತಿನ್ನಕ್ಕಾಗಲ್ಲ. ಎಂತ ತಿನ್ನೋದು? ಅಮ್ಮ ಯಾಕೆ ಕಕ್ಕೊಂಡೆ? ಮೂರನೇದಕ್ಕೆ ಬಂದಿರುವ ಮದನ್ ಗೌಡ. ಇನ್ನ ನಿಜ ಹಾಕಿಲ್ಲ ಇಲ್ಲಿ. ತುಂಬಾ ಜೋರಾಗಿದೆ. ನಾನಲ್ಲ ಗೌರವ ಇರ್ಬೇಕು. ಎಸ್ಬಿಟ್ಟು ನೋಡು, ವಿಡಿಯೋದಲ್ಲಿ ರೆಕಾರ್ಡ್ ಆಗಿರುತ್ತೆ ಬಿಡು, ಆಮೇಲೆ ನೋಡ್ಕೊಳ್ಳೋಣ. ಆಯ್ತು ನೋಡಿ, ನಿಜ ನಾನು ತಿಂದಿದೆ, ನಂಗೆ ನೆನಪೈತೆ ಚೆನ್ನಾಗಿ. ಸರಿ ಯಾಕಣ ಅಣ್ಣ ಈಗ 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 ಸ್ಯಾಚುರೇಷನ್ ಲೆವೆಲ್ ಗೊತ್ತಾಯ್ತು ಗೈಸ್ ಎಲ್ಲರೂ. ಕ್ವಿಟ್ ಮಾಡ್ಬೋದಾ? ನಮ್ಮಮ್ಮ ಸಾಕು. ತಿನ್ನಲೇಬೇಕು, ನಿಧಾನಗಳು ತಿನ್ಲೇಬೇಕು. ಮೂರು ತರಿಸ್ತಿದ್ದೆ ಹಿಂದಿನ ನಂಬ್ಕೊಂಡು ಫಸ್ಟ್ ತಿಂದಿದ್ದು ನೋಡ್ಬಿಟ್ಟು ನಾನು ಮನೆ ಮಂದಿ ಕಡಿಬೇಡ ಪ್ಲೀಸ್, ಜನಗಳ ಮುಂದೆ ಮನೆ ಮಂದಿ ಕಡಿಬೇಡ. ತಿನ್ನಮ್ಮ ಆಯ್ತದೆ, ಎಲ್ಲ ತಿಂದಿದ್ಯಾ, ಎಷ್ಟೆಲ್ಲ ತಿಂದಿದ್ಯಮ್ಮ ನೀನು. ಓ ಮೈದಾ ಹೋಗಿ 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 ಒಳಗಡೆ ಊದ್ಕೊಡುತ್ತೆ. ವಿಡಿಯೋ ಕಾಲ್ ಮಾಡು. ಮೈದಾ ಹೋಗಿ ಹೋಗಿ ಯಾರು ನಿಲ್ಫೋನ ಬೇಡ, ಏರ್ಪಾಡು ಮಾಡಿರೋದೆ ನಾನು ಕುಕ್ ಮಾಡ್ಬಿಟ್ರೆ ಅವಮಾನ ಆಗ್ಬಿಡುತ್ತೆ. ಎಲ್ಲ ಫ್ಲಾಟ್ ಆಗ್ಬಿಟ್ಟವ್ರೆ, ತಿನ್ನಕೈತಾ ಇಲ್ಲ. ಮಧುಗೌಡ ಅವರೇ, ಫಾರ್ ದಿ ಸ್ಪೆಷಲ್ ಏನು ಗೊತ್ತಾ? ದೊಡ್ಡಮ್ಮನೇ ಜಾಸ್ತಿ. ಬಾಕ್ಸು ಮಧು ಅದಕ್ಕೆ ಎಲ್ಲರಿಗಿಂತ ಜಾಸ್ತಿ ತಿಂತಾ ಇದ್ದೀನಿ ಮಧು. ಎರಡು ಖಾಲಿ ಮಾಡಿ ಮೂರನೇದು ಬಂದವ್ರೆ. ಕೋಕು ಮಧು ಕಡೆಯಿಂದ ಬಹುಮಾನ ಅಂತ ಕಣಮ್ಮ, ಯಾರು ಗೆಲ್ತಾರೆ ಅವ್ರಿಗೆ ಏನು ಮಧು? ಹೌದಾ ಅಕ್ಕ? ಒಂದು ನೆಕ್ಲೆಸು, ಒಂದು ಚೈನು. ಓಕೆ, ಏನ್ ಬಹುಮಾನ? ಊಟ ಮಾಡು, ಬಾಯ್. ನಾನೇ 2.5 ತಿಂದಿದ್ದೀನಿ, ನೀವು ಹುಡುಗರಾಗಿ ಅಷ್ಟು ತಿಂದಿದ್ದೀರ. ಮುಗಿಯಮ್ಮ, ಅಷ್ಟೆಲ್ಲ ಖಾಲಿ ಮಾಡ್ಬಿಡ್ಬೇಕಿತ್ತು. ಸತ್ಯ ಬ್ರೆಡ್ಡು ಗೈಸ್, ಜೋಳ ಎತ್ತಿಕ್ಬಿಟ್ಟು ತಿನ್ಬೇಕಮ್ಮ. ತಿನ್ನಕ್ಕಾಗ್ತಿಲ್ಲ, ನಿಜ ತಿನ್ನಕ್ಕಾಗ್ತಿಲ್ಲ. ನನಗೆ ಮೊದಲೇ ಒಂಥರ ಹುಷಾರು ಬೇರೆ ಇಲ್ಲ. ಅದಕ್ಕೆ ಮಧು ನೀನು ಖಾಲಿ ಮಾಡಲ್ಲ. ದೊಡ್ಡ ಮಗನ ಕಡೆ ಸಪೋರ್ಟ, ಚಿಕ್ಕ ಮಗನ ಕಡೆ ಸಪೋರ್ಟ? ನೋಡ್ಬೇಕು ಯಾರು ಎಷ್ಟು ತಿಂತಾರೆ ಅವ್ರನ್ನ, ಅವ್ರ ಕಡೆ ಯಾರು ಜಾಸ್ತಿ ತಿಂತಾರ ಅವ್ರ ಕಡೆ ಮೈಂಡ್ ಸೆಟ್ ನೋಡು. ನನ್ನ ಎದ್ದು ತಿನ್ಬೇಕಾದ್ರೆ ಪ್ರೇಮಿಲ್ಲ. ಪ್ಲೀಸ್ ಏನಿಲ್ಲ, ಐ ಕ್ಯಾನ್ ಕಂಟ್ರೋಲ್ ಮೈ. ಪ್ಲೀಸ್ ಹೋಗಿ ವಾಶ್ರೂಮ್ ಇದೆ ಅಲ್ಲಿ. ಮಾ ಇದೇನು ಗೌರಮ್ಮ ಗೌರಮ್ಮ ಅಂತಾರೆ ಕುತ್ಕೊಬಿಟ್ರೆ ಆಗಲ್ಲ, ತಿನ್ಬೇಕು ಕಣಮ್ಮ. ಸ್ಟಾರ್ಟಿಂಗ್ ಅಲ್ಲಿ ಇತ್ತು ಸ್ಪೋರ್ಟ್ಸ್ಮನ್ಶಿಪ್, ಇವಾಗ ಎಲ್ಲಿದೆ? ಹೇಳ ನೀನು ಮೇಡಮ್. ಏನೋ ಕ್ವಿಟ್ ಮಾಡ್ತೀನಿ ಅಂತ ಹೇಳಕ್ಕಾಗತ್ತಾ? ಕಾಯ್ತಾಳೆ ಹುಡುಗ. ಅಣ್ಣನಿಗೆ ಏನೋ ಹುಮ್ಮಸ್ ಬಂದಿದೆ ಇವತ್ತು, ತುಂಬ ಹುಮ್ಮಸ್ಸಲ್ಲಿ ಅಲ್ಲೆಲ್ಲ ತಿನ್ಕೋತಾ ಇದ್ದಾನೆ. ಮ್ಯಾಚ್ ಬೇರೆ ಆಗಿದ್ದೀವಿ, ಗೆಲ್ಬೇಕು ಅಂತ. ಓಪ ಇನ್ನಮ್ಮ ರೈಸ್ ಪರವಾಗಿಲ್ಲ. ರೈಸ್ ಅಮ್ಮ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಇಷ್ಟೊಂದೆಲ್ಲ ಪಿಜ್ಜಾ ತಿಂತಾರೆ ಅಂತ. ಬಟ್ ಓಕೆ ಫೈನ್, ಶಿ ಈಸ್ ಓಕೆ. ನಾವು ಬೆಳಗ್ಗೆ ನೋಡಬೇಕು ರೈಸ್ ಏನಾಗಿರ್ತಾರೆ ಅಂತ ಥರ ಆಗ್ತೈತೆ. ಅದಕ್ಕೆ ಸುಮ್ಮನೆ ಜ್ವರ ಗಿರ ಬಂದ್ಬಿಡುತ್ತೆ ಅಂತ. ನಿಮಗೆ ಜ್ವರ ನಿನ್ಗೊಂಥರ ಆಯ್ತಾಯ್ತಾ? ಏನು ಜ್ವರ ಪರ ಏನೂ ಬರೋಲ್ಲ. ಯು ಹ್ಯಾವ್ ಕ್ಯಾಲಿಬರ್ ಸ್ಟ್ಯಾಮಿನಾ. ಕಮಾನ್ ಕಮಾನ್ ಪುಣ್ಣಿ ಕಮಾನ್. ನಿಜವಾಗ್ಲು ಕಲ್ತು ಕರಗಿಸ್ಕೋಬೇಕು ಈ ವಯಸ್ಸಲ್ಲಿ. ಯಾರು ಮೋಟಿವೇಶನ್ ಕೊಡ್ತಾರೆ ನೋಡು, ಮೋಟಿವೇಶನ್ ಸ್ಟಾರ್ ಮಂದೀಶ್. 3 ಕಂಪ್ಲೀಟ್ ಆಯ್ತು ಗೈಸ್.
ಯಾಕೋ ಯಾಕೆ ಡೈವರ್ಟ್ ಮಾಡ್ತೀನಿ ಇಲ್ಲ ಗೈಸ್ ಆಗಲ್ಲ ಗೈಸ್ ಕಷ್ಟ ಐತೆ ನಿಜವಾಗ್ಲೂ. ನಾನು ಈಸಿ ಅನ್ಕೊಬಿಟ್ಟೆ ಫಸ್ಟು ಒಂದು ತಿನ್ಬೇಕಾದ್ರೆ ಆರಾಮಾಗಿ ನಾನು ತಿನ್ಬೋದು ಅಂದ್ಕೊಂಡೆ ಕಣ ನಾನು. ಓ ಫೈನಲ್ ಟಚ್ ಬಂದಿರುವ ನಂದೀಶ್ ಅವರು ಈ ಥರ ಈಗ ಪಿಜ್ಜಾ ತಿಂದಿದ್ದೀನಿ. ನೆಕ್ಸ್ಟ್ ತಿನ್ನೋಕೆ ಇಷ್ಟು ಒಟ್ಟಿಗೆ ತಿಂತಾ ಇರೋದು ನೆಕ್ಸ್ಟ್ ತಿನ್ನೋಕ್ಕಾಗಲ್ಲ. ಪ್ರಾಮಿಸ್ ಅಂತ ತಿನ್ನೋಕ್ಕಾಗಲ್ಲ. ಪಿಜ್ಜಾ ತಿನ್ನೋದು. ಓಯಾ ನಂದು 3ನೇ ಪಿಜ್ಜಾ ಲಾಸ್ಟ್ ಪೀಸ್ ಇದೆ. ನಂದು 3ನೇ ಪಿಜ್ಜಾ ಇನ್ನ 2 ಫಸ್ಟ್ ಪೀಸ್ ಪೀಸ್ ಇದೆ. ಇದೆ ಇಲ್ಲ ದಿಸ್ ಇಸ್ ಸೆಕೆಂಡ್ ಪೀಸ್. ಏನು ನಂದು ಆಯ್ತು 3. ಹಾಂ ಅದು ತಿನ್ಕೋಬೇಕು ನೀಟಾಗಿ. ಜೋಳ ತಿನ್ಬೇಕು. ಜೋಳ ಏನು ಮಾಡಿತ್ತು ನಿನಗೆ ಪಾಪ? ಜೋಳದ ರೇಟ್ ಹೊಸಿ ಅಂದ್ಕೊಂಡಿದ್ಯಾ? ಪಿಜ್ಜಾ ಫ್ರಿಜ್ಜಲ್ಲಿ ಇಡೋಕ್ಕಾಗಲ್ವಾ? ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಪ್ಲೇಸಲ್ಲಿ ಒಂಥರ ಆಗ್ಬಿಡುತ್ತೆ. ಕೋಲ್ಡ್ ಆಗಿ ಬಿಸಿ ತಿನ್ಬೇಕು ಇನ್ನ ಹೀಟ್ ಅನ್ನೋದು ನನ್ನ ಕೈಲಾಗಲ್ಲ. ಏನು ಒಂಥರ ಆಗ್ತೈತಿ ಇವಾಗಲೇ ಹೊಟ್ಟೆ ಅಲ್ಲ. ಒಂದೇ ಒಂದು ಕಣಮ್ಮ ನಿಮಗೋಸ್ಕರ ಒಂದೇ ಒಂದು. ಪ್ಲೀಸ್ ಅಮ್ಮ ಅಮ್ಮ ಪ್ಲೀಸ್ ಅಮ್ಮ ಪ್ಲೀಸ್ ಅಮ್ಮ. ವಾಮಿಟ್ ಆಯ್ತು. ಏ ನೀನೇ ಗೆಲ್ಲೋದು ಕಣಮ್ಮ. ಹಾಂ ಆಗಲ್ವಾ? ಎಲ್ಲ ಮುಚ್ಕೊಂಡು ತಿನ್ಕೋತಾವನೆ ಹೊಟ್ಟೆ ಹೋಯ್ತವೆ. ಟೇಸ್ಟ್ ಗಿಸ್ಟ್ ಏನು ಗೊತ್ತಾಗಲ್ಲ. ಹೌದು ಬೇಜಾರಾಗುತ್ತೆ. ತಿಂದೆ ನೀವು ಹುಡುಗರು ಜಾಸ್ತಿ ತಿನ್ಬೇಕು ನಮ್ಗಿಂತ. ಹಾಗೂ ಅಮ್ಮ ಕಾಂಪೀಟ್ ಮಾಡೋರಲ್ಲ. ಹೌದು ಸೀರಿಯಸ್ಲಿ ಅವ್ರದ್ದು ರಿಯಲ್ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅಂದ್ರೆ 3 ಪಿಜ್ಜಾ ತಿಂತಾರೆ ಅಂತಾರೆ. ಎಷ್ಟು ಕಾಂಪೀಟ್ ಇವಾಗ ನೋಡ್ತಿರ್ತಾರಲ್ಲ ಅವ್ರಿಗೆ ಅನಿಸ್ತಿರುತ್ತೆ ಬರೀ 3 ಪಿಜ್ಜಾ ಅಷ್ಟೇ ಅಲ್ವಾ. ಟ್ರೈ ಮಾಡಿ ಹೌದು ನೀವು ಒಂದ್ಸರಿ ಟ್ರೈ ಮಾಡಿ. 4 ಪೀಸ್ ಅನ್ಕೊಂಡು ಟ್ರೈ ಮಾಡಿ. 3 ಪಿಜ್ಜಾನೇ ಟ್ರೈ ಮಾಡಿ ಆಗಲ್ಲ. ನಾನು ಯಾವಾಗಲೂ ತಿಂತಾ ಇರಲಿಲ್ಲ. ತಿಂದಿದ್ದೀನಿ. ಫುಡ್ ಮಾಡ್ತಾ ಇದ್ದೀನಿ. ನಿನ್ಗಿಂತ ಮೊದಲು ನಾನು ಫಿಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಯಾವ ಕಾರಣಕ್ಕೂ ಆಗಲ್ಲ. ಸೊ ರೈಸ್ ನಮ್ದು ಇನ್ನೂ ಒಂದು ಏನಿದೆ ಕಾರ್ನ್ ಇದೆ. ಬಟ್ ಇದು ತಿಂತೀಯನಾ? ಯಾಕೆ ನೋಡ್ತಾವೆ ಚಾಲೆಂಜು 4 ಇತ್ತು ಒಬ್ರಿಗೆ. ನಾನು ಮೈಂಡ್ ಸೆಟ್ ಫಿಕ್ಸ್ ಆದೆ ತಿನ್ನಲೇಬೇಕು ಅದಕ್ಕೆ ತಿಂತಾ ಇದ್ದೀನಿ ಅಷ್ಟೇ. ಮೈಂಡ್ ಸೆಟ್ ನಂದಿಸ. ಸೊ ಎಸ್ ಗೈಸ್ 3 ಆಯಿತು. ಇನ್ನೊಂದು ಯಾವ ಕಾರಣಕ್ಕೂ ತಿನ್ನೋಕ್ಕಾಯ್ತಲ್ಲ. ಆದರೂ ವೇಸ್ಟ್ ಆಗ್ಬಿಡುತ್ತೆ ಅಂತ ಭಯ. ಯಾವಾಗ ಕೊಟ್ಬಿಡ್ತೀವಿ ಪಾಪುಗೆ. ವೇಸ್ಟ್ ಅಂತೂ ಮಾಡೋದು ಯಾವ ಕಾರಣಕ್ಕೂ. ಸುಮ್ಮನೆ ಹೋಗ್ತಾ ಈಗ ಆಚೆ ಹೋಗ್ಬಿಟ್ಟು ಬರೋಣ, ಅಲ್ಲಿ ಕೊಟ್ಬಿಟ್ಟು ಬರೋಣ. ನೋಡಮ್ಮ ಆಲ್ ದಿ ಬೆಸ್ಟ್. ವೆರಿ ಗುಡ್. ಇಷ್ಟೇ ಗೈಸ್. ನಾನು 3ಕ್ಕೆ ಸೋಲ್ಡ್ ಔಟ್ ಆದೆ. ಪೂರ್ಣಿ 3ಕ್ಕೆ ಸೋಲ್ಡ್ ಔಟ್ ಆದ್ರು. ನಾವು ಅಮ್ಮನೂ 3ಕ್ಕೆ ಸೋಲ್ಡ್ ಔಟ್ ಆದರು. ನಂದಿ 4ನೇದರಲ್ಲಿ 2 ಪೀಸ್ ತಿಂದಿದ್ದಾರೆ. 2 ಪೀಸ್ ಇದೆ ನೋಡೋದ್ರಲ್ಲಿ. ಇದರಲ್ಲಿ ದ ವಿನ್ನರ್ ಹೇಳ್ತಿರಂಗೆ ಎಸ್ ಗೈಸ್. ನಂದಿಗೆ ಏನಪ್ಪ ಗಿಫ್ಟು ಅಂತಂದರೆ ಎಲ್ಲಾರ ತಟ್ಟೆಲಿ ಇರುವಂಥ ಬ್ರೆಡ್ನೆಲ್ಲ ತಿನ್ನಬೇಕು. ಅದೇ ದೊಡ್ಡ ಗಿಫ್ಟು. ಸೊ ಫೈನಲಿ ಹೋಪ್ಫುಲಿ ಇವಾಗ ಇಷ್ಟ ಆಯಿತು ಅಂತ ಅನ್ಕೋತೀವಿ. ನೀವು ನಿಮ್ಮ ಮನೆಯಲ್ಲಿ ಕಸಿನ್ಸು ಯಾರಾದರೂ ನಿಮ್ಮ ಫ್ಯಾಮಿಲಿ ಗೆಟ್ ಆದಾಗ ಈ ಥರ ಒಂದು ಚಾಲೆಂಜ್ ಮಾಡಿ. ಒಳ್ಳೆ ಫನ್ ಇರುತ್ತೆ, ಚೆನ್ನಾಗಿರುತ್ತೆ. ಎಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮದನ್ ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಅಂಟಿಲ್ ದೆನ್ ಲವ್ ಯು ಆಲ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್. ಲವ್ ಯು ಮಾ. ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.